ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಹಾಗೂ ವಿಶೇಷವಾಗಿ ಮುಳಬಾಗಿಲು ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ಏನು ಮುಳಬಾಗಿಲು ತಾಲೂಕು ಸಣ್ಣವಾಡಿ ಗ್ರಾಮ ಪಂಚಾಯತಿಯ ಕೌತನಹಳ್ಳಿ, ಈ ಕೌತನಹಳ್ಳಿ ಮುಂದೆ ಮಾವತನಹಳ್ಳಿ ಅಂತ ಕರೀತಾ ಇದ್ರು ಅಂತ ಅಣ್ಣವ್ರು ಹೇಳಿದ್ದಾರೆ. ಏನು ಈ ಮಾವತನಹಳ್ಳಿ ಅಂದ್ರೆ ಆನೆಗಳನ್ನ ಸಾಕ್ತಾ ಇದ್ದಂತ ಊರಿಗೆ ಮಾವತನಹಳ್ಳಿ ಅಂತ ಕರೀತಾರೆ. ಈ ಊರಿನಲ್ಲಿ ಇವತ್ತು ಏನು ಶ್ರೀರಾಮ ನವಮಿ ಅಂದು ಶ್ರೀನಿವಾಸ ಕಲ್ಯಾಣ ಮತ್ತು ಶ್ರೀರಾಮ ಸೀತೆ ಕಲ್ಯಾಣವನ್ನ ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನನ್ನ ಬಂದು ಸರ್ಜಾಪುರಕ್ಕೆ ಬಂದು ನನ್ನನ್ನ ಈ ಕಾರ್ಯಕ್ರಮ ಆಹ್ವಾನ ನೀಡಿದಂತ ಎಲ್ಲ ಊರಿನ ಜನತೆಗೆ ಮೊದಲಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಏನು ಇವತ್ತು ಬಹಳ ವಿಶೇಷವಾಗಿ ಶ್ರೀರಾಮನವಮಿ ಎಂದು ಸೀತಾರಾಮನ ಕಲ್ಯಾಣವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ಊರಿನವರು ಮತ್ತು ಎಲ್ಲ ಪಕ್ಕದ ಹಳ್ಳಿಗಳವರೆಲ್ಲ ಬಂದು ಇವತ್ತು ಬಹಳ ಒಂದು ವಿಶೇಷದಿಂದ ಮತ್ತು ಎಲ್ಲ ಮಹಿಳೆಯರು ಒಂದು ಶ್ರದ್ಧಾ ಭಕ್ತಿಯಿಂದ ಇವತ್ತು ಈ ಶ್ರೀರಾಮನವಮಿಯ ಸೀತಾರಾಮನ ಕಲ್ಯಾಣದಲ್ಲಿ ಇವತ್ತು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತುಂಬನೇ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಏನು ಇವತ್ತು ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಯಾವುದೇ ಒಂದು ಹಳ್ಳಿನಲ್ಲಿ ಇವತ್ತು ನಮ್ಮ ದೇಶದಾದ್ಯಂತ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ನನ್ನನ್ನು ಆಹ್ವಾನ ಕೊಟ್ಟಿದ್ದಕ್ಕೆ ನಮ್ಮ ಈ ಗ್ರಾಮಸ್ಥರಿಗೂ ಹಾಗೂ ಆ ಮುಳಬಾಗಿಲು ಜನತೆಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ನಮ್ಮ ಪಂಚಾಯತಿ ಸೊನ್ನಾಡ ಪಂಚಾಯತಿ ಕೌತನಹಳ್ಳಿ ಗ್ರಾಮದಲ್ಲಿ ಒಂದು ಹಬ್ಬದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಾವು ನೋಡ್ತಾ ಇದ್ವಿ. ಕಾರಣ ಈ ಒಂದು ಹಳೆಯ ಸಂಪ್ರದಾಯದಂತೆ ಶ್ರೀರಾಮನವಮಿಯ ಈ ಒಂದು ದಿನದಂದು ಶ್ರೀರಾಮನ ಒಂದು ಕಲ್ಯಾಣೋತ್ಸವವನ್ನು ಬಹಳ ಅದ್ದೂರಿಯಾಗಿ ನಮ್ಮ ರಗಣ್ಣ, ಕಿಟ್ಟಣ್ಣ, ಇನ್ನೂ ಎಲ್ಲ ಊರಿನ ಎಲ್ಲ ಸಾರ್ವಜನಿಕ ಬಂಧುಗಳು ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ. ಮೊದಲಿಗೆ ಈ ಊರಿನ ಎಲ್ಲ ಗ್ರಾಮಸ್ಥರಿಗೆ ಒಂದು ಹೃತ್ಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ವಿ. ಇವತ್ತು ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಶಾಂಬಣ್ಣನವರು ಈ ಊರಿಗೆ ಹೊಸಬರಲ್ಲ. ಸುಮಾರು ಒಂದು 5 ವರ್ಷಗಳ ಮೊದಲು ಈ ಒಂದು ಗ್ರಾಮದಲ್ಲಿ ಗ್ರಾಮ ದೇವತೆಯ ಒಂದು ಊರಹಬ್ಬ ಬಹಳ ಅದ್ದೂರಿಯಾಗಿ ನಡೆಯುತ್ತೆ. ಆ ಅದ್ದೂರಿ ಆಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಮೊದಲು ಒಂದು ನಾನ್ ವೆಜ್ ಊಟದ ಒಂದು ವ್ಯವಸ್ಥೆಯನ್ನ ಬಹಳ ಅದ್ದೂರಿ ಆಗಿರ್ತಕ್ಕಂಥ ಒಂದು ಆ ಕಾರ್ಯಕ್ರಮವನ್ನ ನಮ್ಮ ಕಿಟ್ಟಣ್ಣ ಮತ್ತು ಎಲ್ಲ ಒಂದು ರೆಡ್ಡಣ್ಣ ಅವರೆಲ್ಲರ ಒಂದು ಸಹಯೋಗದಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಸೊ ತದನಂತರ ಒಂದು ಈ ಊರಿನ ಹಬ್ಬಕ್ಕೆ ಅವಾಗ ಅಣ್ಣನು ಬಂದು ಹೋಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ರಘುಪತಣ್ಣ ಮತ್ತು ಅವರೆಲ್ಲ ಒಂದು ಸಂಗಡಿಗರ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಶಾಂಬಣ್ಣವರನ್ನ ಆಹ್ವಾನ ಮಾಡಿದ್ರು. ಅವರ ಆಹ್ವಾನಕ್ಕೆ ಆಹ್ವಾನ ಒಂದು ಮಾಡಿದ್ರು. ಆ ಆಹ್ವಾನ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಎಸ್ ವಿ ಶಾಂಬಣ್ಣವರು ಬಹಳ ಪ್ರೀತಿಪೂರ್ವಕವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಕುಂತು ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಗ್ರಾಮದ ಮತ್ತು ತಾಲೂಕಿನ ಒಂದು ಸಮಸ್ತವಾಗಿರ್ತಕ್ಕಂಥ ಜನತೆಯ ಒಂದು ಆಶೀರ್ವಾದ ಇದ್ದು, ಸೊ ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ನಾನು ಇಲ್ಲಿ ಪ್ರಸ್ತಾಪ ಮಾಡಬಾರ್ದು, ಅವರು ಶಾಸಕರಾಗಿ ಕಂಟೆಸ್ಟ್ ಮಾಡುವಂಥದ್ದು 100ಕ್ಕೆ 100% ಶತಸಿದ್ಧ, ಗೆಲ್ಲುವಂಥದ್ದು ಶತಸಿದ್ಧ. ಆ ಗೆಲುವಿನಲ್ಲಿ ತಮ್ಮೆಲ್ಲರ ಒಂದು ಸಹಕಾರ, ಅವರೆಲ್ಲರ ಒಂದು ಪ್ರೀತಿ ವಿಶ್ವಾಸ ಇರಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳುತ್ತಾ, ವಿಶೇಷವಾಗಿ ಈ ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಶುಭವಾಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಈ ಒಂದು ಕಾರ್ಯಕ್ರಮಕ್ಕೆ ಅವಾಗಲೂ ಅಣ್ಣ ಅವ್ರು ಹೇಳಿದ್ರು, ಏನು ಸಾರಿಗಳ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಊಟದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಆ ಸೇವೆಯನ್ನು ಮಾಡಿರ್ತಕ್ಕಂಥ ಶಾಂಬಣ್ಣವರಿಗೆ, ಅವರ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲು, ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಶಾಸಕರಾಗಿ ಈ ತಾಲೂಕಿನ ಸೇವೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯ ಆ ದೇವರು ಕಲ್ಪಿಸಿಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಊರಿನ ಗ್ರಾಮಸ್ಥರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀ. ಇವತ್ತು ಮುಳಬಾಗಿಲು ತಾಲೂಕು ಕೌತನಹಳ್ಳಿ ಗ್ರಾಮದ ಒಂದು ವಿಶೇಷವನ್ನು ತಿಳಿಸುತ್ತಾ ಹಿಂದೆ ತಿಳಿಸಿದ್ದೆ. ಇಲ್ಲಿ ನಮ್ಮ 350 ವರ್ಷಗಳ ಹಿಂದೆ ಮಾವುತನಹಳ್ಳಿ ಅಂತ ಇಲ್ಲಿ ನಮ್ಮ ಊರಿನ ಹೆಸರು, ಚೋಳರ ಕಾಲದ್ದು ಅದೇ ದೇವಸ್ಥಾನ ಅವರು ಕಟ್ಟಿರೋದೆ. ಇದು ಪ್ರಸಿದ್ಧವಾದಂಥ ದೇವಸ್ಥಾನ ಆಗಿದ್ದು ಅದನ್ನು ಮತ್ತೆ ನಾವು ಇದು ಕಟ್ಟಿದ್ದೀವಿ ಹೊಸದಾಗಿ. ಇಂತಹ ಮಾವುತನಹಳ್ಳಿ ಎಂಬ ಗ್ರಾಮ ಇದ್ದು ತದನಂತರ ಕೌತನಹಳ್ಳಿ ಅಂತ ಪ್ರಸಿದ್ಧಿಯಾಗಿದೆ. ಮಾವುತನಹಳ್ಳಿ ಅಂದರೆ ಆನೆಗಳನ್ನು ಮೇಯಿಸೋ ಅಂಥ ಜಾಗ. ಈ ಜಾಗವನ್ನು ತಮಿಳು ಶಾಸನದಲ್ಲಿ ನಮ್ಮೂರಲ್ಲೇ ಇದೆ.
ಈ ತಮಿಳು ಶಾಸನ ಏನು ಹೇಳುತ್ತೆ ಅಂದರೆ ಒಬ್ಬ ಗೊಲ್ಲಕಾರನ್ ಒಬ್ಬ ಸಾಕಲ್ಕಾರನ್ಗೆ ಈ ದಾನವಾಗಿ ಬಿಟ್ಟು ಚೋಳರು ಹೋಗಿರುವಂಥ ಸ್ಥಳ. ಅಂತಹ ಪ್ರಸಿದ್ಧವಾದ ನಮ್ಮ ಕೌತನಹಳ್ಳಿ ಗ್ರಾಮಕ್ಕೆ ನಮ್ಮ ಸಾಂಬಯ್ಯ ಸಾರು ಸೀತಾರಾಮ ಕಲ್ಯಾಣೋತ್ಸವಕ್ಕೆ ಆಹ್ವಾನವನ್ನು ಕೇಳಿದಾಗ ತಪ್ಪದೇ ಇಲ್ಲಿಗೆ ಬರುತ್ತೇವೆ ಅಂತ ಹೇಳಿ ಒಳ್ಳೆಯ ಮನಸ್ಸಿಂದ ನಮ್ಮನ್ನು ಆಶೀರ್ವಾದಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಎಲ್ಲರ ಪರವಾಗಿಯೂ ಹಾಗೂ ನಮ್ಮ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ಆಶೀರ್ವಾದದೊಂದಿಗೆ ಸೀತಾರಾಮ ಕಲ್ಯಾಣೋತ್ಸವಕ್ಕೆ ಬಂದಿರತಕ್ಕಂಥ ನಮ್ಮ ಸಾಂಬಯ್ಯ ಸಾವರಿಗೆ ಮುಂದೆ ಕೂಡ ಒಳ್ಳೆ ರಾಜಕೀಯ ಜೀವನ ಉನ್ನತ ಶಿಖರಕ್ಕೆ ಏರಲಿ ಹಾಗೂ ಆಯುರ್ ಆರೋಗ್ಯ ಐಶ್ವರ್ಯ ನಮ್ಮ ದೇವರು ಪ್ರಸಾದಿಸಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಅಂತಹ ವ್ಯಕ್ತಿ ಒಳ್ಳೆಯ ಸಮಾಜ ಸೇವಕರಾದಂಥ ಸಾಂಬಯ್ಯ ಸಾವರು ನಮ್ಮೂರಿಗೆ 3ನೇ ಸಲ ಬಂದಿರೋದು. ಮುಖ್ಯವಾಗಿ ಅವರಿಗೆ ಉನ್ನತವಾದಂಥ ಹುದ್ದೆಯನ್ನು ಆ ದೇವರು ದಯಪಾಲಿಸಲಿ ಅಂತ ಹೇಳ್ತಾ ಈ ನಮ್ಮ ಮೀಡಿಯಾ ಮುಖಾಂತರ ಎಲ್ಲರಿಗೂ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತು ಒಂದು ವಿಶಿಷ್ಟತೆ ನಮ್ಮ ಸಾಂಬಯ್ಯ ಸಾರಿಗೆ ಅಂದರೆ ನಮ್ಮ ಮುಳಬಾಗಿಲಲ್ಲಿ ಜನಪ್ರಿಯ ಸಮಾಜ ಸೇವಕರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಕಾರ್ಯಕ್ರಮಕ್ಕೆ ಅವರು ಅನ್ನದಾನವನ್ನು ಮಾಡುತ್ತಾ ನಮ್ಮ ಗ್ರಾಮಕ್ಕೆ ಮಾತ್ರ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸುತ್ತಾರೆ. ಮುಂದೇನೂ ಸಹ ಮಹಾನುಭಾವರಿಗೆ ದೇವರು ದಯಪಾಲಿಸಲಿ ಅಂತ ಹೇಳ್ತಾ ಕೋರ್ತಾ ಇದ್ದೀನಿ. ನಮ್ಮ ಬೆಂಬಲ ಇಲ್ಲ ಅಂದ್ರೆ ನನ್ನ ಪಕ್ಕದಲ್ಲಿ ಏನಕ್ಕಿರ್ತಾ ಇದ್ದೆ. ನಮ್ಮದಿದೆ ನಾವು ಅದಕ್ಕೆ ಕರೆಸಿದ್ದು. ನಮ್ಮ ಮನಸ್ಫೂರ್ತಿಯಾಗಿ ಆತ್ಮಸಾಕ್ಷಿಯಾಗಿ ಅವರಿಗೆ ಸನ್ಮಾನವನ್ನು ಮಾಡಿದ್ದೀವಿ. ವೆಲ್ಕಮ್ ಅನ್ನು ಸಹ ಒಂದು ವಿನೂತನ ಮಾದರಿಯಲ್ಲಿ ಮಾಡಿದ್ದೀವಿ ಸಾಹೇಬರಿಗೆ ಅಂತ ಹೇಳ್ತಾ ಇದ್ದೀನಿ ತಮಗೆ.